ತಮಗೆಲ್ಲರಿಗೂ ಮಾಹಿಷ್ಮತಿ ಕ್ಷೇತ್ರಕ್ಕೆ ಸ್ವಾಗತ ಸುಸ್ವಾಗತ. ಎಲ್ರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನಾವು ಕಳೆದ ವಿಡಿಯೋನಲ್ಲಿ ಉಜ್ಜಯಿನಿ ಹಾಗೆ ಓಂಕಾರೇಶ್ವರಕ್ಕೆ ಹೇಗೆ ಬರಬೇಕು ಅನ್ನೋ ಸಂಪೂರ್ಣ ಮಾಹಿತಿ ಕೊಟ್ಟಿದ್ವಿ. ಹಾಗೆ ಕಳೆದ ವಿಡಿಯೋದಲ್ಲಿ ಓಂಕಾರೇಶ್ವರನ ದರ್ಶನ ಮಾಡ್ಕೊಂಡಿದ್ವಿ. ಪ್ರಸ್ತುತ ಈ ವಿಡಿಯೋನಲ್ಲಿ ನಾವು ಇನ್ನೂ ಒಂದು ಸುಪ್ರಸಿದ್ಧ ಜಾಗವಾದ ಮಾಹಿಷ್ಮತಿಗೆ ಹೋಗ್ತಾ ಇದ್ದೀವಿ. ಮಾಹಿಷ್ಮತಿ ಅಂದರೆ ನೀವು ಕೇಳಿರ್ತೀರ, ಬಾಹುಬಲಿ ಎಲ್ಲ ಮಾಹಿಷ್ಮತಿ ಅಂತ. ಮಾಹಿಷ್ಮತಿ ಅಂದರೆ ಅದೇ ಹೆಸರು, ಮಾಹಿಷ್ಮತಿ ಅಂತ. ಇಲ್ಲಿ ನಮಗೆ ಇದನ್ನು ಮಾಹೇಶ್ವರ್ ಅಂತ ಕರೀತಾರೆ. ತುಂಬ ವಿಶೇಷವಾದ ಜಾಗ ಅಂತ ಹೇಳ್ಬೋದು, ಹಾಗೆ ತುಂಬಾ ಬ್ಯೂಟಿಫುಲ್ ಜಾಗ ಅಂತ ಹೇಳ್ಬೋದು. ಅಲ್ಲಿ ಒಂದು ಫೋರ್ಟ್ ಇದೆ, ಹಾಗೆ ಕಾಶಿ ವಿಶ್ವನಾಥ ಮಂದಿರ ಇದೆ, ಹಾಗೆ ರಾಜರಾಜೇಶ್ವರ ಮಂದಿರ ಇದೆ. ಇದೆಲ್ಲ ಸಂಪೂರ್ಣವಾಗಿ ನಿಮಗೆ ತೋರಿಸೋಣ ಅಂತ ಹೋಗ್ತಾ ಇದ್ದೀವಿ. ಈಗ ನಾವು ಪ್ರಸ್ತುತ ಓಂಕಾರೇಶ್ವರದ ಹೋಟೆಲ್ ರೂಮ್ನಲ್ಲಿದ್ದೀವಿ. ಈಗ ಚೆಕ್ಔಟ್ ಮಾಡ್ಕೊಂಡ್ಬಿಟ್ಟು ಬೆಳಗ್ಗೆ 6 ಗಂಟೆ ಆಗಿದೆ. ನಮ್ಮ ಲಗೇಜ್ನ ತೆಗೆದುಕೊಂಡು ಕ್ಯಾಬ್ನಲ್ಲಿ ನಾವು ಮೊದಲಿಗೆ ಮಾಹೇಶ್ವರ್ಗೆ ಹೋಗ್ತಾ ಇದ್ದೀವಿ. ಇವತ್ತೆಲ್ಲ 1 ಡೇ ಪೂರ್ತಿ ಕ್ಯಾಬ್ನ ಮಾತಾಡ್ಕೊಂಡಿದ್ದೀವಿ. ಮಾಹೇಶ್ವರಿಗೆ ಬಂದು ಅಲ್ಲಿಂದ ನಾವು ಉಜ್ಜಯಿನಿಗೆ ಕೂಡ ಹೋಗ್ತಾ ಇದ್ದೀವಿ ಕ್ಯಾಬ್ನಲ್ಲಿ. ಈಗ ಬೆಳಗಿನ ಜಾವ 6 ಗಂಟೆ ಆಗಿದೆ. ನಾವು ಓಂಕಾರೇಶ್ವರದಿಂದ ಮಾಹೇಶ್ವರಕ್ಕೆ ಹೋಗ್ತಾ ಇದ್ದೀವಿ. ನಾವು ಕ್ಯಾಬ್ನಲ್ಲಿ ಹೋಗ್ತಾ ಇರೋದು ಇದೇ ನಮ್ಮ ಕ್ಯಾಬು. ನಾವು ಮೇಕ್ ಮೈ ಟ್ರಿಪ್ನಲ್ಲಿ ಬುಕ್ ಮಾಡ್ಕೊಂಡಿದ್ವಿ. ನಮಗೆ 4,000 ರೂಪಾಯಿ ಆಗಿದೆ ಕಾಸ್ಟ್ ಕ್ಯಾಬಿಂದು. ಈಗ ಹೋಗೋ ಜಾಗವನ್ನ ಮಹೇಶ್ವರ್ ಅಥವಾ ಮಹೀಶ್ವರ್ ಅಥವಾ ಮಾಹಿಷ್ಮತಿ ಅಂತ ಕೂಡ ಕರೀತಾರೆ. ಈ ಮಹೇಶ್ವರ ಬಂದ್ಬಿಟ್ಟು ನಮಗೆ ಉಜ್ಜಯಿನಿಯಿಂದ 150 ಕಿಲೋಮೀಟರ್ ದೂರದಲ್ಲಿರುತ್ತೆ. ಇಂಡೋರಿನಿಂದ 100 ಕಿಲೋಮೀಟರ್ ದೂರದಲ್ಲಿರುತ್ತೆ. ಹಾಗೆ ಓಂಕಾರೇಶ್ವರದಿಂದ 60 ಕಿಲೋಮೀಟರ್ ದೂರದಲ್ಲಿರುತ್ತೆ. ನಿಮಗೆ ಬಸ್ ಕನ್ವೀನಿಯನ್ಸ್ ತುಂಬ ಕಡಿಮೆ ಅಂತ ಹೇಳ್ಬೋದು. ಇಂಡೋರಿಂದ ತುಂಬಾ ಚೆನ್ನಾಗಿ ಬಸ್ಸಸ್ ಸಿಗುತ್ತೆ. ಅದೇ ನೀವು ಓಂಕಾರೇಶ್ವರದಿಂದ ಬಸ್ಸಸ್ ತುಂಬ ಕಡಿಮೆ ಅಂತ ಹೇಳ್ಬೋದು. ನೀವು ಇಂಡೋರಿಗೆ ಬಂದರೆ ನಿಮಗೆ ತುಂಬಾ ಫ್ರೀಕ್ವೆಂಟ್ ಆಗಿ ಬಸ್ಸಸ್ ಸಿಗುತ್ತೆ. ಉಜ್ಜಯಿನಿಯಿಂದ ಕೂಡ ನೀವು ಇಂಡೋರಿಗೆ ಬಂದ್ಬಿಟ್ಟು ಇಂಡೋರ್ನಿಂದ ಮತ್ತೆ ನೀವು ಈ ಮಹೇಶ್ವರಕ್ಕೆ ಬರ್ಬೋದಾಗಿರುತ್ತೆ. ಮೊದಲಿಗೆ ನೀವು ಮಹೇಶ್ವರಕ್ಕೆ ಬಂದಾಗ ಇಲ್ಲಿ ನೋಡಬೇಕಾದ ಸ್ಥಳ ಯಾವುದು ಅಂದರೆ ಅಹಲ್ಯಾಬಾಯಿ ಹೋಳ್ಕರ್ ಅವರ ರಾಜವಾಡ ಸಿಗುತ್ತೆ. ಅದಾದ ನಂತರ ಒಂದು ಸುಂದರವಾದ ಕೋಟೆ. ಇಂಥ ಕೋಟೆ ನೀವು ಎಲ್ಲೂ ನೋಡಿರೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಅದ್ಭುತವಾದ ಒಂದು ಕೋಟೆ ಸಿಗುತ್ತೆ. ಅದು ನದಿ ತೀರದಲ್ಲಿ ಇರುತ್ತೆ. ಅದರ ಜೊತೆಗೆ ಕೆಲವು ದೇವಸ್ಥಾನಗಳಿದೆ, ಒಂದೊಂದಾಗಿ ನೋಡೋಣಂತೆ. ಮೊದಲಿಗೆ ಕೋಟೆನ ನೋಡ್ಕೊಂಡ್ಬಂದು ಅದಾದ ನಂತರ ನಾನು ನಿಮಗೆ ರಾಜವಾಡನ ತೋರಿಸ್ತೀನಿ. ಈಗ ಪ್ರಸ್ತುತ ನಾವು ಮಾಹೇಶ್ವರದ ಕೋಟೆಯಲ್ಲಿದ್ದೀವಿ. ಕೋಟೆನಲ್ಲಿ ನಮಗೆ ಪ್ರಮುಖವಾಗಿ ಎರಡನ್ನ ನಾವು ನೋಡಬೇಕು. ಒಂದು ವಿಠ್ಠಲೇಶ್ವರ ಮಂದಿರ, ಹಾಗೆ ಇನ್ನೊಂದು ಅಹಲ್ಯೇಶ್ವರ ಮಂದಿರ ಅಂತ. ಇದಕ್ಕೆ ಯಾಕೆ ಅಹಲ್ಯೇಶ್ವರ ಮಂದಿರ ಅಂತ ಕರೀತಾರೆ ಅಂದರೆ ಇಲ್ಲಿ ಅಹಲ್ಯಾಬಾಯಿ ಹೋಳ್ಕರ್ ಅವರು ಕಟ್ಟಿಸಿರುವ ಒಂದು ದೇವಸ್ಥಾನ ಅಂತ ಹೇಳ್ತಾರೆ. ಹಾಗಾಗಿ ಅದನ್ನು ಅಹಲ್ಯೇಶ್ವರ ಮಂದಿರ ಅಂತ ಕರೀತಾರೆ. ಈಗ ನಾವು ರಾಜವಾಡದಿಂದ ಕೋಟೆ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಮೊದಲು ನಾನು ನಿಮಗೆ ಹೇಳಿದಾಗೆ ಫಸ್ಟ್ ಕೋಟೆನ ನೋಡೋಣಂತೆ. ಈಗ ನಾವು ಕೋಟೆ ಎಂಟ್ರೆನ್ಸ್ ನಲ್ಲಿ ಇದ್ದೀವಿ. ನೋಡಿ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ. ನಮಗೆ ಈ ತರ ಗೋಪುರ ಕಾಣ್ತಾ ಇದೆ. ಇದು ಅಹಲ್ಯೇಶ್ವರ ಮಂದಿರದ ಗೋಪುರ. ಏನ್ ಚೆನ್ನಾಗಿದೆ ನೋಡಿ ಆರ್ಕಿಟೆಕ್ಚರ್. ಹಾಗೆ ನಿಮಗೆ ಒಳಗಡೆ ಕೂಡ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಬನ್ನಿ ಹಾಗೆ ಕೆಳಗಡೆ ಇಳಿದು ಹೋಗೋಣಂತೆ. ಇನ್ನು ಈ ಕೋಟೆ 18ನೇ ಶತಮಾನದಲ್ಲಿ ನಿರ್ಮಾಣ ಆಗಿರುವ ಕೋಟೆ ಆಗಿರುತ್ತೆ. 1765ರಿಂದ 1796ರವರೆಗೆ ಈ ಕೋಟೆ ನಿರ್ಮಾಣವಾಗಿದೆ. 18ನೇ ಶತಮಾನದಲ್ಲಿ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವರಿಂದ ನಿರ್ಮಾಣವಾದ ಒಂದು ಕೋಟೆ ಅಂತ ಹೇಳ್ತಾರೆ. 50 ಮೆಟ್ಲುಗಳನ್ನ ಇಳ್ಕೊಂಡು ಹೋಗ್ಬೇಕಾಗಿರತ್ತೆ. ನಿಮಗೆ ಇಲ್ಲಿ ಬಿಸಿಲು ಟೈಮ್ನಲ್ಲಿ ಬಂದರೆ ತುಂಬಾನೇ ಕಷ್ಟ ನಡೆಯೋದು, ಯಾಕಂದರೆ ಬಂಡೆ ಎಲ್ಲ ಕಾದ್ಬಿಟ್ಟಿರುತ್ತೆ. ಹಾಗಾಗಿ ನೀವು ಸಾಯಂಕಾಲ ಅಥವಾ ಬೆಳಗ್ಗೆ ಬಂದರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಹಾಗೆ ಈ ಜಾಗಕ್ಕೆ ಯಾವಾಗ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ನಿಮಗೆ ಸೆಪ್ಟೆಂಬರಿಂದ ಮಾರ್ಚ್ ತನಕ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಬಿಸಿಲು ಕಾಲದಲ್ಲಿ ವಿಪರೀತ ಅನ್ನೋಷ್ಟು ಬಿಸಿಲಿರುತ್ತೆ. ಹಾಗಾಗಿ ಆದಷ್ಟು ನೀವು ಸೆಪ್ಟೆಂಬರ್ ನಂತರ ಬನ್ನಿ, ಮಾರ್ಚ್ ಒಳಗಡೆ ಬಂದರೆ ತುಂಬಾನೇ ಚೆನ್ನಾಗಿರುತ್ತೆ. ಈಗ ಇನ್ನೇನು ನಾವು ಕೋಟೆಯ ಪ್ರವೇಶ ಮಾಡ್ತಾ ಇದ್ದೀವಿ. ನಿಮಗೆ ಕೋಟೆಯ ಪ್ರವೇಶ ಮಾಡಿದ ತಕ್ಷಣ ನಿಮಗೆ 2 ಪ್ರಮುಖವಾದ ದೇವಸ್ಥಾನ ಸಿಗುತ್ತೆ. ತುಂಬಾನೇ ವಿಶೇಷವಾದ 2 ದೇವಸ್ಥಾನಗಳು ಅಂತ ಹೇಳ್ಬೋದು. ನೋಡಿ ಆರ್ಕಿಟೆಕ್ಚರ್ ವೈಸ್ ಅಂತೂ ತುಂಬಾನೇ ವಿಭಿನ್ನವಾಗಿರುತ್ತೆ ಅಂತ ಹೇಳ್ಬೋದು. ಹಾಗೆ ತುಂಬ ಕಲಾತ್ಮಕವಾಗಿರುತ್ತೆ. ಈಗ ನಿಮಗೆ ಕಾಣಿಸ್ತಾ ಇದೆ ನೋಡಿ, ಇದನ್ನ ವಿಠ್ಠಲೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಕರೀತಾರೆ. ಎಷ್ಟು ಅದ್ಭುತವಾಗಿದೆ ನೋಡಿ ಆರ್ಕಿಟೆಕ್ಚರು. ಇನ್ನ ಈ ಕಡೆ ಬಂದರೆ ನಮಗೆ ಇದು ಅಹಲ್ಯೇಶ್ವರ ಸ್ವಾಮಿ ದೇವಸ್ಥಾನ ಅಂತ. ಈ 2 ದೇವಸ್ಥಾನಗಳಂತೂ ಎಷ್ಟು ನೋಡಿದ್ರೂ ತೃಪ್ತಿನೇ ಆಗೋದಿಲ್ಲ, ಅಷ್ಟು ಅದ್ಭುತವಾಗಿದೆ. ಒಂದೊಂದು ಕೆತ್ತನೆ ಕೂಡ ಅಷ್ಟು ಡೀಟೇಲಿಂಗ್ ಆಗಿದೆ. ನಿಮಗೆ ಒಳಗಡೆ ಸವಿಸ್ತಾರವಾಗಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಆರ್ಕಿಟೆಕ್ಚರು.
ಹಿಂದೆ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ವಿಠ್ಠಲೇಶ್ವರ ಮಂದಿರ. ಅದರ ಹಿಂದೆ ಕಾಣ್ತಿರೋದು ಅಹಲ್ಯೇಶ್ವರ ಮಂದಿರ. ಕೆತ್ತನೆ ವೈಸ್ ಅಂತೂ ತುಂಬಾ ಬ್ಯೂಟಿಫುಲ್ ಅಂತ ಹೇಳ್ಬೋದು. ಇಲ್ಲಿರುವ ಡಿಸೈನ್ಸ್ ಏನು ನಿಮಗೆ ಕಾಣಿಸ್ತದೆ, ಕಾರ್ವಿಂಗ್ಸ್ ಡಿಸೈನ್ ಏನು ಕಾಣಿಸ್ತಿದೆ, ಅದೇ ಡಿಸೈನ್ಸು ಸ್ಯಾರೀಸಲ್ಲಿ ಬರುತ್ತೆ. ಅದನ್ನು ಮಾಹೇಶ್ವರಿ ಸಿಲ್ಕ್ಸ್ ಅಂತ ಕರೀತಾರೆ. ತುಂಬಾ ಫೇಮಸ್ಸು. ನಿಮಗೆ ಅದು ಕೂಡ ಮುಂದೆ ತೋರಿಸ್ತೀನಿ. ತುಂಬಾ ಬ್ಯೂಟಿಫುಲ್ ಲೊಕೇಶನ್ ಅಂತ ಹೇಳ್ಬೋದು. ಮಾರ್ನಿಂಗ್ ಅಥವಾ ಈವ್ನಿಂಗ್ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲೇ ಮುಂದೆ ಹೋದರೆ ನಮಗೆ ನದಿ ಕೂಡ ಕಾಣುತ್ತೆ, ಅದು ಕೂಡ ತುಂಬ ಚೆನ್ನಾಗಿದೆ. ಬನ್ನಿ ಈಗ ನದಿ ಹತ್ರ ಹೋಗೋಣಂತೆ. ದೇವಸ್ಥಾನದ ಒಳಗೆ ಕೂಡ ತುಂಬ ಚೆನ್ನಾಗಿದೆ. ದೇವಸ್ಥಾನದ ಒಳಗೆ ಕೂಡ ನಿಮಗೆ ತೋರಿಸ್ತೀನಿ, ಬನ್ನಿ ಹೋಗೋಣಂತೆ. ಈಗ ನಾವು ವಿಠ್ಠಲೇಶ್ವರನ ಮಂದಿರಕ್ಕೆ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನ ವಿಠ್ಠೋಜಿ ರಾವ್ ಹೋಳ್ಕರ್ ಅವರ ಸ್ಮರಣಾರ್ಥ ಒಂದು ಕಟ್ಟಿಸಿರುವ ಒಂದು ದೇವಸ್ಥಾನ ಅಂತ ಹೇಳ್ತಾರೆ. ಇದು ಶಿವನ ದೇವಸ್ಥಾನ. ಒಳಗಡೆ ನಮಗೆ ವಿಠ್ಠೋಜಿ ರಾವ್ ಹೋಳ್ಕರ್ ಅವರ ಮೂರ್ತಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಅದರ ಜೊತೆಗೆ ನಮಗೆ ಶಿವಲಿಂಗ ಕೂಡ ನೋಡ್ಬೋದಾಗಿರುತ್ತೆ. ಎದುರುಗಡೆ ಒಂದು ಬಸವಣ್ಣ ಕೂಡ ಇದೆ. ಇನ್ನು ಈ ದೇವಸ್ಥಾನದ ಸುತ್ತ ಸಾಕಷ್ಟು ಕಮಾನುಗಳಿದೆ. ಹಾಗೆ ನೀವು ಮರಾಠ ಶೈಲಿಯ ಆರ್ಕಿಟೆಕ್ಚರ್ನ ನೀವು ನೋಡ್ಬೋದಾಗಿರುತ್ತೆ. ನೋಡಿ ಸುತ್ತಲೂ ಎಷ್ಟು ಚೆನ್ನಾಗಿದೆ ಎಲ್ಲ ಕಾರ್ವಿಂಗ್ಸ್ ಇಲ್ಲಿ. ವಿಠ್ಠಲೇಶ್ವರನ ದರ್ಶನ ಆಯ್ತಲ್ಲ, ಈಗ ಅಹಲ್ಯೇಶ್ವರ ಮಂದಿರಕ್ಕೆ ಹೋಗೋಣಂತೆ. ಅದ್ರ ಎದುರುಗಡೆನೆ ಇದೆ ನಮಗೆ ಅಹಲ್ಯೇಶ್ವರ ಮಂದಿರ. ಬನ್ನಿ ಒಳಗಡೆ ಹೋಗೋಣಂತೆ. ಈಗ ನಿಮಗೆ ಕಾಣಿಸ್ತಿರೋದು ದೇವಸ್ಥಾನದ ಗರ್ಭಗುಡಿಯ ಒಳಗಿರುವ ಮೂರ್ತಿ. ನಿಮಗೆ ಶಿವಲಿಂಗವನ್ನು ನೋಡ್ಬೋದು. ಇದನ್ನ ಅಹಲ್ಯೇಶ್ವರ ಅಂತ ಕರೀತಾರೆ. ಹಿಂದೆ ನಿಮಗೆ ಅಹಲ್ಯಾಬಾಯಿ ಹೋಳ್ಕರ್ ಅವರ ಅಮೃತಶಿಲಾ ಮೂರ್ತಿಯನ್ನು ಕೂಡ ನೀವು ನೋಡ್ಬೋದಾಗಿರುತ್ತೆ. ನೋಡಿ ಶಿವಲಿಂಗ ಎಷ್ಟು ಸುಂದರವಾಗಿದೆ. ಹೊರಗಡೆ ಕೂಡ ದೇವಸ್ಥಾನ ತುಂಬಾನೇ ಚೆನ್ನಾಗಿದೆ. ಬನ್ನಿ ಈಗ ಹೊರಗಡೆ ದೇವಸ್ಥಾನದ ಪ್ರಾಕಾರವನ್ನು ನೋಡೋಣಂತೆ. ಈಗ ಕೋಟೆಯ ಮೇನ್ ಅಟ್ರಾಕ್ಷನ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ನೀವು ಈ ಜಾಗವನ್ನ ನೋಡಿದ್ರೆ ಗೊತ್ತಾಗತ್ತೆ, ಸಾಕಷ್ಟು ಫಿಲಂಗಳಲ್ಲಿ ನೀವು ನೋಡಿರ್ತೀರ. ಅದು ನರ್ಮದಾ ತೀರದಿಂದ ಇರುವ ಪ್ರವೇಶ ದ್ವಾರ ಅಂತ ಹೇಳ್ಬೋದು. ತುಂಬಾ ಸುಂದರವಾದ ಜಾಗ ಅಂತ ಹೇಳ್ಬೋದು. ಇಲ್ಲಿಂದ ನೋಡೋದಕ್ಕಂತೂ ಕೋಟೆನ ಎರಡು ಕಣ್ಣು ಸಾಲದು, ಅಷ್ಟು ಅದ್ಭುತವಾಗಿ ಕಾಣುತ್ತೆ. ಸಾಕಷ್ಟು ಶೂಟಿಂಗ್ಗಳಾಗಿದೆ ಇಲ್ಲಿ. ತುಂಬಾನೇ ಫಿಲಂಗಳು ಶೂಟಿಂಗ್ ಆಗಿದೆ. ಅದರಲ್ಲೂ ಹಿಂದಿ ಫಿಲಂಗಳು ತುಂಬಾನೇ ಶೂಟಿಂಗ್ ಆಗಿದೆ. ಹಾಗೆ ತೆಲುಗು ಫಿಲಮ್ಸ್ನ ತುಂಬಾನೇ ಶೂಟಿಂಗ್ ಮಾಡಿದ್ದಾರೆ. ಅದರಲ್ಲಿ ನಮಗೆ ಗೌತಮಿ ಪುತ್ರ ಶಾತಕರ್ಣಿ ಈ ತರ ತುಂಬಾನೇ ಮೂವೀಸ್ಗಳ ಶೂಟಿಂಗ್ಸ್ ಇಲ್ಲ ಆಗಿದೆ ಅಂತ ಹೇಳ್ಬೋದು. ಪ್ರಸ್ತುತ ನಾವು ಅಹಲ್ಯಾಬಾಯಿ ಘಾಟಿಗೆ ಬಂದಿದ್ದೀವಿ. ಹಿಂದೆ ನೋಡಿ ಕೋಟೆ ಏನ್ ಸೂಪರ್ ಆಗಿದೆ, ನೋಡೋದಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ಅದ್ಭುತವಾಗಿದೆ. ನಮ್ಗೆ ಹಿಂದೆ ಅಹಲ್ಯೇಶ್ವರ ಮಂದಿರ ಕೂಡ ಕಾಣ್ತಾ ಇದೆ. ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಪ್ರಶಾಂತವಾದ ಜಾಗ ಅಂತ ಹೇಳ್ಬೋದು. ಇಲ್ಲಿ ಅಹಲ್ಯಾಬಾಯಿ ಹೋಳ್ಕರ್ ಈ ಕೋಟೆನ ಕಟ್ಸಿರೋದು ಅಂತ ಕೂಡ ಹೇಳ್ತಾರೆ. ಅದ್ರ ಜೊತೆಗೆ ನಮಗೆ ಇದು ಮಾಳ್ವಾ ಸಂಸ್ಥಾನ ಅಂತ ಕೂಡ ಕರೀತಾರೆ. ಈ ಅಹಲ್ಯಾಬಾಯಿ ಹೋಳ್ಕರ್ ಬಂದ್ಬಿಟ್ಟು ಮರಾಠರ ಹೆಣ್ಣುಮಗಳು, ಹಾಗೆ ಇಂಡೋರ್ನ ಸೊಸೆ ಅಂತ ಕೂಡ ಹೇಳ್ತಾರೆ. ತುಂಬಾ ಚೆನ್ನಾಗಿದೆ ಕೋಟೆ ಮಾತ್ರ, ಎರಡು ಕಣ್ಣು ಸಾಲದು, ಅಷ್ಟು ಅದ್ಭುತವಾಗಿದೆ ನೋಡೋದಕ್ಕೆ. ಮುಂದೆಗಡೆ ನಮಗೆ ಬೋಟಿಂಗ್ ವ್ಯವಸ್ಥೆ ಕೂಡ ಇದೆ. ಆ ಬೋಟಿಂಗ್ ಅಲ್ಲಿ ಬೇಕಾದ್ರೂ ನಾವು ಹೋಗ್ಬಿಟ್ಟು ಈ ಕೋಟೆನ ವೀಕ್ಷಣೆ ಮಾಡ್ಬೋದಾಗುತ್ತೆ. ಪ್ರಸ್ತುತ ಇನ್ನ ಬೋಟಿಂಗ್ ಸ್ಟಾರ್ಟ್ ಆಗಿಲ್ಲ, ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅದು ಸ್ಟಾರ್ಟ್ ಆಗುತ್ತೆ. ನಾವು ಬೋಟಿಂಗ್ ಕೂಡ ಹೋಗಬೇಕು ಅಂತ ಅನ್ಕೊಂಡಿದ್ದೀವಿ. ನೋಡೋಣ, ಓಪನ್ ಆದರೆ ಬೋಟಿಂಗ್ ಕೂಡ ತೋರಿಸ್ತೇನೆ ನಿಮಗೆ. ತುಂಬಾನೇ ಚೆನ್ನಾಗಿದೆ, ವ್ಯೂ ಮಾತ್ರ ತುಂಬಾನೇ ಚೆನ್ನಾಗಿದೆ. ಹಾಗೆ ಕೆಲವು ಮಂದಿರಗಳಿದೆ, ಶಿವನ ಮಂದಿರಗಳು ಸಾಕಷ್ಟಿದೆ. ನೀವು ಈ ಘಾಟಿಗೆ ಬಂದರೆ ತುಂಬಾನೇ ಶಿವಲಿಂಗಗಳನ್ನ ನೋಡ್ಬೋದಾಗಿರುತ್ತೆ. ನಮ್ಮ ಇತಿಹಾಸದ ಪುಸ್ತಕಗಳನ್ನ ತೆಗೆದ್ರೆ ನಮಗೆ ಬರೀ ಔರಂಗಜೇಬ, ಮೊಘಲರು, ಹಾಗೆ ಸುಲ್ತಾನರು, ಬಿಜಾಪುರದ ಸುಲ್ತಾನರು, ಇಲ್ಲ ಹೈದರಾಬಾದಿನ ನಿಜಾಮರು, ಬರೀ ಇದರ ಬಗ್ಗೆನೇ ಮಾಹಿತಿ ಸಿಗುತ್ತೆ. ಅವರು ಸಾಕಷ್ಟು ದೇವಸ್ಥಾನಗಳನ್ನ ಧ್ವಂಸ ಮಾಡಿದ್ದಾರೆ. ಈ ದೇವಸ್ಥಾನಗಳನ್ನ ಸಾಕಷ್ಟು ಜನ ಮರು ನಿರ್ಮಾಣ ಮಾಡಿದ್ದಾರೆ. ಆದರೆ ಯಾರು ಈ ಮರು ನಿರ್ಮಾಣ ಮಾಡಿದ್ದಾರೆ ಅವ್ರ ಹೆಸರು ಕೂಡ ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ಅದರಲ್ಲಿ ಅಹಲ್ಯಾಬಾಯಿ ಹೋಳ್ಕರ್ ಅನ್ನೋರು ಪ್ರಮುಖರು ಅಂತ ಹೇಳ್ಬೋದು. ಯಾಕಂದರೆ ಈ ಅಹಲ್ಯಾಬಾಯಿ ಹೋಳ್ಕರ್ ಅವರು ಸಾಕಷ್ಟು ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿದ್ದಾರೆ. ಎಷ್ಟೋ ದೇವಸ್ಥಾನ ಕೆಡವಿದ ನಂತರ ನಮ್ಗೆ ಅಲ್ಲಿ ದೇವಸ್ಥಾನ ಇತ್ತು ಅಂತಾನೆ ಕುರುವಿರೋದಿಲ್ಲ. ಅಷ್ಟೇ ಯಾಕೆ, ನಮಗೆ ಕಾಶಿಯಲ್ಲಿ ಇರುವ ವಿಶ್ವನಾಥ ದೇವಸ್ಥಾನ ಔರಂಗಜೇಬನು ಕೆಡವಿದ ನಂತರ ನಮಗೆ ಅಲ್ಲಿ ಒಂದು ದೇವಸ್ಥಾನ ಇತ್ತು ಅನ್ನೋದೇ ಸಾಕಷ್ಟು ಜನ ಮರ್ತೋಗ್ಬಿಟ್ರು. 111 ವರ್ಷಗಳ ನಂತರ ನಮಗೆ ಅಹಲ್ಯಾಬಾಯಿ ಹೋಳ್ಕರ್ ಅವರು ಆ ದೇವಸ್ಥಾನವನ್ನು ಮರು ನಿರ್ಮಾಣ ಮಾಡ್ತಾರೆ. ತುಂಬ ಜನಕ್ಕೆ ಕಾಶಿ ವಿಶ್ವನಾಥ ದೇವಸ್ಥಾನ ತುಂಬ ಹಳೆಯ ದೇವಸ್ಥಾನ ಅಂತ ಅಂದ್ಕೊಂಡಿರ್ತಾರೆ. ಅಷ್ಟು ಪ್ರಾಚೀನವಾದ ದೇವಸ್ಥಾನ ಅಲ್ಲ, ತುಂಬ ಹಿಂದಿನ ದೇವಸ್ಥಾನವನ್ನು ಔರಂಗಜೇಬನ ಕಾಲದಲ್ಲಿ ಅದು ಸಂಪೂರ್ಣವಾಗಿ ನಿರ್ನಾಮ ಮಾಡಿರ್ತಾರೆ. ಅದಾದ ನಂತರ ಅಹಲ್ಯಾಬಾಯಿ ಹೋಳ್ಕರ್ ಅವರು ಕಾಶಿ
ಕಾಶಿಯಲ್ಲಿ ವಿಶೇಷವಾಗಿ ವಿಶ್ವನಾಥನ ದೇವಸ್ಥಾನವನ್ನು ನಿರ್ಮಾಣ ಮಾಡಿರೋದು. ಇವರು ನಿರ್ಮಾಣ ಮಾಡಿರಲಿಲ್ಲ ಅಂದರೆ ನಮಗೆ ಕಾಶಿಯಲ್ಲಿ ವಿಶ್ವನಾಥ ದೇವಸ್ಥಾನ ಎಲ್ಲಿತ್ತು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಹಾಗಾಗಿ ನಮಗೆ ಇವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆ ಅಂತ ಹೇಳ್ಬೋದು. ಎಷ್ಟು ದೇವಸ್ಥಾನಗಳ ನಿರ್ಮಾಣ ಆಗಿದೆಯೋ ಗೊತ್ತಿಲ್ಲ, ತುಂಬಾ ದೇವಸ್ಥಾನಗಳ ನಿರ್ಮಾಣ ಆಗಿದೆ. ತ್ರಯಂಬಕೇಶ್ವರ ಆಗಿರ್ಬೋದು, ಓಂಕಾರೇಶ್ವರ ಆಗಿರ್ಬೋದು, ಹಾಗೆ ರಾಮೇಶ್ವರದಲ್ಲಿ ಸಾಕಷ್ಟು ಮೂಲ ಸೌಕರ್ಯಗಳು, ಕೇದಾರನಾಥದಲ್ಲಿ, ಬದ್ರಿನಾಥದಲ್ಲಿ, ಹೀಗೆ ಎಲ್ಲೆಲ್ಲಿ ಧಾರ್ಮಿಕ ಕ್ಷೇತ್ರಗಳಿರುತ್ತೋ ಆ ಎಲ್ಲ ಧಾರ್ಮಿಕ ಕ್ಷೇತ್ರಗಳಲ್ಲಿ ಇವರ ಕೊಡುಗೆಯನ್ನು ನಾವು ನೋಡ್ಬೋದಾಗಿರುತ್ತೆ. ಅಹಲ್ಯಾಬಾಯಿ ಹೋಳ್ಕರ್ ಅವರು ಮಹಾರಾಷ್ಟ್ರದಲ್ಲಿ ಜನಿಸುತ್ತಾರೆ. ಅವರು ಮರಾಠ ಕುಟುಂಬಕ್ಕೆ ಸೇರಿರ್ತಾರೆ. ಅವರು ಚಾಂಡಿ ಅಂತ ಒಂದು ಊರಿದೆ ಮಹಾರಾಷ್ಟ್ರದಲ್ಲಿ, ಅಲ್ಲಿ ಜನಿಸುತ್ತೆ. ಅವರಿಗೆ 8ನೇ ವರ್ಷ ಇದ್ದಾಗಲೇ ಅವರಿಗೆ ವಿವಾಹ ಆಗುತ್ತೆ. ಅಹಲ್ಯಾಬಾಯಿ ಹೋಳ್ಕರ್ ಅವರಿಗೆ 12 ವರ್ಷದ ಖಂಡೇರಾವ್ ಹೋಳ್ಕರ್ ಅನ್ನೋವರ ಜೊತೆಗೆ ವಿವಾಹ ಆಗುತ್ತೆ. ವಿವಾಹ ಆದ ನಂತರ ಅವರು ಈ ಊರಿಗೆ ಬರ್ತಾರೆ. ಇದನ್ನ ಮಾಹಿಷ್ಮತಿ ಅಂತ ಕರೀತಾರೆ ಅಥವಾ ಮಾಹೇಶ್ವರ್ ಅಂತ ಕರೀತಾರೆ. ಈ ಜಾಗಕ್ಕೆ ಬಂದಾಗ ಅವರ ಮಾವನಾದ ಮಲ್ಲಾರಾವ್ ಹೋಳ್ಕರ್ ಅವರು ಪ್ರತಿಯೊಂದು ವಿದ್ಯಾಭ್ಯಾಸ ಆಗಿರ್ಬೋದು, ಶಸ್ತ್ರವಿದ್ಯೆ, ಶಾಸ್ತ್ರವಿದ್ಯೆ ಎಲ್ಲ ಪರಿಣಿತಳಾಗಿ ಮಾಡ್ತಾರೆ. ಕೆಲವು ವರ್ಷಗಳ ನಂತರ ಅವರ ಪತಿ ವಿಯೋಗ ಕೂಡ ಆಗುತ್ತೆ. ಯುದ್ಧದಲ್ಲಿ ಪತಿ ವಿಯೋಗ ಆದ ನಂತರ 28 ವರ್ಷಗಳ ಕಾಲ ಅಹಲ್ಯಾಬಾಯಿ ಹೋಳ್ಕರ್ ಅವರು ಇಲ್ಲಿಂದನೇ ಆಡಳಿತ ಮಾಡಿಸ್ತಾರೆ. ಇವರ ಆಡಳಿತದಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗೋಗುತ್ತೆ. ಓರ್ವ ಹೆಣ್ಣು ಮಗಳು ದಿಟ್ಟತನದಿಂದ ಅಧಿಕಾರ ನಡೆಸ್ತಾರೆ. ತುಂಬಾನೇ ವಿಶೇಷವಾದ ಆಡಳಿತ ಕೊಡ್ತಾರೆ ಅಂತ ಹೇಳ್ಬೋದು. ನಮ್ಮ ಸನಾತನ ಧರ್ಮದಲ್ಲಿ ತೀರ್ಥ ಸ್ನಾನಕ್ಕೆ ವಿಶೇಷವಾದ ಮಹತ್ವವಿದೆ ಅಂತ ಹೇಳ್ಬೋದು. ಅದರಲ್ಲೂ ನಮಗೆ 7 ನದಿಗಳಿದೆ. ಈ 7 ನದಿಗಳಲ್ಲಿ ಪುಣ್ಯ ಸ್ನಾನ ಮಾಡಿದ್ರೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಅದರಲ್ಲಿ ಒಂದು ಪ್ರಮುಖವಾದ ನದಿ ಅಂದರೆ ಅದು ನರ್ಮದಾ ನದಿ. ಇಂತಹ ನರ್ಮದಾ ನದಿಗೆ ವಿಶೇಷವಾದ ಪೂಜೆಯನ್ನು ನೆರವೇರಿಸಲಾಗುತ್ತೆ. ಇಲ್ಲಿ ಸಾಕಷ್ಟು ಜನ ಪಂಡಿತರಿರ್ತಾರೆ. ಅವ್ರ ಹತ್ರ ಹೋದ್ರೆ ನಿಮಗೆ ನರ್ಮದಾ ನದಿಗೆ ವಿಶೇಷವಾಗಿ ಪೂಜೆ ಮಾಡಿಸ್ತಾರೆ. ಬನ್ನಿ ಈಗ ಆ ಪೂಜೆಯನ್ನ ಕಣ್ತುಂಬಿಕೊಳ್ಳೋಣಂತೆ. ಗಂಗಾ ಶಂಕರ ಸೇವಕ ದೇವಾ ಶಂಕರ ತುಮ ಭವ ಮೇ ಶಾಂತಿ. ಓಂ ಜಯ ಜಗದಾನಂದಿ मैया जी को कंचन काल विराजत अगर कपूर बाती हो मैया अगर कपूर बाती अमर कंठ विराजत घाट न घाट पूजावत कोटि रतन ज्योति ओम जय जगदानंदी. ನಿಮಗೆ ಮಾಹೇಶ್ವರಕ್ಕೆ ಬರೋದಕ್ಕೆ ನಿಮಗೆ ಓಂಕಾರೇಶ್ವರಿಂದ ಬಸ್ಗಳು ಕೂಡ ಇರುತ್ತೆ. ಬಸ್ಸಲ್ಲಿ ಬೇಕಿರೋ ಬರ್ಬೋದು, ಬಟ್ ಫ್ರೀಕ್ವೆಂಟ್ ಬಸ್ಸಸ್ ಇರೋದಿಲ್ಲ. ಬೆಟರ್ ಏನು ಅಂದರೆ ಇಂಡೋರಿಂದ ತುಂಬ ಬಸ್ಸಸ್ ಇರುತ್ತೆ. ನೀವು ಇಂಡೋರಿಗೆ ಬಂದು ಬರಬೇಕಾಗತ್ತೆ. ಕೆಲವು ಬಸ್ಗಳು ಮಾತ್ರ ಇದೆ ಓಂಕಾರೇಶ್ವರ್ಗೆ, ಅಲ್ಲಿಂದ ಕೂಡ ಡೈರೆಕ್ಟಾಗಿ ಬರ್ಬೋದಾಗುತ್ತೆ. ಇನ್ನು ನೀವು ಉಜ್ಜಯಿನಿಯಿಂದ ಈ ಮಾಹೇಶ್ವರಕ್ಕೆ ಬರಬೇಕು ಅಂದರೆ ಉಜ್ಜಯಿನಿಯಿಂದ ಇಂಡೋರಿಗೆ ಬಂದು ಇಂಡೋರಿಂದ ಮಾಹೇಶ್ವರಕ್ಕೆ ಬರ್ಬೋದಾಗಿರುತ್ತೆ. ಇನ್ನು ಮುಖ್ಯ ಮಂದಿರದ ಜೊತೆಗೆ ಈ ಥರ ಪುಟ್ಟ ಪುಟ್ಟ ಮಂದಿರಗಳಿದೆ. ಅದರಲ್ಲಿ ನಮಗೆ ವಿಷ್ಣುವಿನ ಮಂದಿರ ಇದೆ, ಹಾಗೆ ಲಕ್ಷ್ಮಿಯ ಮಂದಿರ ಇದೆ, ಕಾಳಿಯ ಮಂದಿರ ಇದೆ, ಹೀಗೆ ಸಾಕಷ್ಟು ಪುಟ್ಟ ಪುಟ್ಟ ಮಂದಿರಗಳಿದೆ. ಅದು ನಿಮಗೆ ನದಿ ತೀರದಲ್ಲೇ ಇರುತ್ತೆ. ಎಲ್ಲ ದೇವಸ್ಥಾನಗಳನ್ನ ನೀವು ವಿಸಿಟ್ ಮಾಡ್ಬೋದಾಗಿರುತ್ತೆ. ಇನ್ನೇ ನಮ್ಮ ಬೋಟ್ ಬರ್ತಾ ಇದೆ, ಆ ಬೋಟ್ನಲ್ಲಿ ಹೋಗಬೇಕು ನಾವು ಇವಾಗ. ಈಗ ಬೋಟಿಂಗ್ ಪ್ರಾರಂಭ ಆಗಿದೆ. ನಾವು ಮೊದಲಿಗೆ ಬಾಣೇಶ್ವರನ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದೀವಿ. ಅದಾದ ನಂತರ ಸಹಸ್ರಧಾರಾಗೆ ಹೋಗ್ತಾ ಇದೀವಿ. ಇಲ್ಲಿ ಸಹಸ್ರಧಾರ ಅಂತ ಯಾಕೆ ಕರೀತಾರೆ ಅಂದ್ರೆ ನರ್ಮದಾ ನದಿ ಸಹಸ್ರ ಧಾರೆಗಳಾಗಿ ಹರಿತಾರಂತೆ ಆ ಜಾಗದಕ್ಕೆ, ಅದಕ್ಕೆ ಸಹಸ್ರಧಾರ ಅಂತ ಕರೀತಾರೆ. 1200 ರೂಪಾಯಿ ಆಯ್ತು ಟಿಕೆಟ್. ಅಲ್ಲಿಗೆ ಹೋಗ್ತಿದೀವಿ. ಅದಾದ ನಂತರ ಬಾಣೇಶ್ವರನ ದರ್ಶನ ಕೂಡ ಮಾಡ್ತೀವಿ. ಅದು ನದಿ ಮಧ್ಯದಲ್ಲಿರುವ ದೇವಸ್ಥಾನ. ಅದೆರಡು ದರ್ಶನ ಮಾಡ್ಕೊಂಡು ಕರ್ಕೊಂಡ್ ಬರ್ತಾರೆ. ಒಂದ್ 50 ನಿಮಿಷ ಆಗತ್ತೆ ಅಂತ ಹೇಳಿದ್ರು. ನೋಡೋಣ ಎಷ್ಟೊತ್ತಾಗತ್ತೆ ಅಂತ. ಬೋಟಿಂಗ್ ಎಕ್ಸ್ಪೀರಿಯನ್ಸ್ ಮಾತ್ರ ಡ್ಯಾಮ್ ವರ್ತಿ ಅಂತ ಹೇಳ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ಈ ಘಾಟ್ಗಳಾಗಿರ್ಬೋದು, ಆ ಕಟ್ಟಡಗಳಾಗಿರ್ಬೋದು, ಹಳೆಯ ದೇವಸ್ಥಾನಗಳಾಗಿರ್ಬೋದು, ನದಿಯಿಂದ ನೋಡೋದಕ್ಕೆ 2 ಕಣ್ ಸಾಲದು, ಅಷ್ಟು ಅದ್ಭುತವಾಗಿ ಕಾಣುತ್ತೆ. ನೀರ್ ಕೂಡ ತುಂಬಾನೇ ಚೆನ್ನಾಗಿದೆ. ಇಲ್ಲಿ ಬೋಟ್ ಇಳಿಸಿದ್ದಾರೆ. ಇಲ್ಲಿಂದ ನಾವು ಸಹಸ್ರಧಾರಕ್ಕೆ ಹೋಗ್ಬೇಕು. ಸಹಸ್ರಧಾರ ನೋಡಿ, ಆ ಟೆಂಟ್ ಇದೆಯಲ್ಲ ಅಲ್ಲಿದೆ, ನಡ್ಕೊಂಡು ಹೋಗ್ಬೇಕು. ಸಹಸ್ರಧಾರದು ಫಾಲ್ಸ್ ಸೌಂಡ್ ಇಲ್ಲಿಗೆ ಕೇಳಿಸ್ತಾ ಇದೆ. ಅಲ್ಲಿ ಎಷ್ಟು ಜೋರಾಗಿದೆ ಅಂತ ಬನ್ನಿ ನೋಡೋಣಂತೆ. ಹೋಗೋಣ. ನಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ. ಬೋಟಲ್ಲಿ ಇಳಿದ್ಬಿಟ್ಟು ನಡ್ಕೊಂಡು ಹೋಗಬೇಕಾಗತ್ತೆ. ಅರ್ಧ ಗಂಟೆ ಟೈಮ್ ಕೊಟ್ಟಿದ್ದಾರೆ. ಅರ್ಧ ಗಂಟೆಗೆ ನೋಡಿಕೊಂಡು ಬರಬೇಕು ಅಂತ ಹೇಳಿದ್ದಾರೆ. ಹಾಗೆ ನೀರಿನ ಹತ್ರ ಹೋಗಬೇಡಿ, ತುಂಬ ಫೋರ್ಸ್ ಇದೆ ಅಂತ ಹೇಳಿದ್ದಾರೆ. ದೂರದಿಂದನೇ ನೋಡ್ಕೊಂಡು ಬಂದ್ಬಿಡ್ತೀವಿ. ಈಗ ನಾವು ಸಹಸ್ರಧಾರ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಹಿಂದೆಗಡೆ ಕಾಣ್ತಾ ಇದೆ ನೋಡಿ, ರಭಸವಾಗಿ ನರ್ಮದಾ ನದಿ ಹರಿತಾ ಇದೆ. ಇದು ನಮಗೆ ಎಂಡ್ ಪಾಯಿಂಟ್. ಇದನ್ನ ನೋಡ್ಕೊಂಡು ನಾವು ರಿಟರ್ನ್ ಬೋಟಿಗೆ ಹೋಗ್ಬೇಕಾಗುತ್ತೆ. ತುಂಬಾನೇ ಸುಂದರವಾದ ಲೊಕೇಶನ್ ಅಂತ ಹೇಳ್ಬೋದು. ನಿಮ್ಗೆ ಏನಾದ್ರು ಟೈಮ್ ಇತ್ತು ಅಂದ್ರೆ ಇಲ್ಲಿಗೂ ಬಂದು ವಿಸಿಟ್ ಮಾಡ್ಬೋದಾಗಿರುತ್ತೆ. ಇಲ್ಲಾಂದ್ರೆ ನೀವು ಮಾಹೇಶ್ವರ್ ನೋಡ್ಕೊಂಡು ಹಾಗೆ ರಿಟರ್ನ್ ಹೋಗ್ಬೋದಾಗುತ್ತೆ.
ಬಟ್ ಸಮ್ಮರಲ್ಲಿ ಬಂದರೆ ಇದು ವರ್ತಿ ಅಂತ ಹೇಳ್ಬೋದು. ಯಾಕಂದರೆ ನೀರು ಕಡಿಮೆ ಇದ್ದಾಗ ಸಹಸ್ರ ಧಾರೆಗಳು ಕಾಣುತ್ತಂತೆ. ನಮಗೆ ಬೇರೆ ಟೈಮಲ್ಲಿ ನೀರು ಜಾಸ್ತಿ ಇದ್ದಾಗ ಅಷ್ಟೊಂದು ನೀರು ಕಾಣೋದಿಲ್ಲ ಅಂತ ಹೇಳ್ತಾರೆ. ಈಗ ನಾವು ಸಮ್ಮರಲ್ಲಿ ಬಂದಿರೋ ಕಾರಣ ಸಹಸ್ರ ಧಾರೆಗಳು ಕಾಣ್ತಾ ಇದೆ ನಮಗೆ. ಈಗ ನಾವು ಬೋಟಿಂಗ್ ಪಾಯಿಂಟಲ್ಲಿ ಎಂಡಿಗೆ ಬಂದಿದ್ದೀವಿ. ಇಲ್ಲಿಂದ ನಾವು ಕೆಲವು ದೇವಸ್ಥಾನಗಳಿದೆ. ಒಂದು ರಾಜರಾಜೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ಅದು ಬಿಟ್ಟರೆ ನಮಗೆ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಹಾಗೆ ಮಾಹಿಷ್ಮತಿಗೆ ಬಂದರೆ ಮಾಹಿಷ್ಮತಿ ಸ್ಯಾರೀಸ್ನ ನೋಡ್ದಲ್ಲೇ ಹೋಗಬಾರ್ದು. ಮಹೇಶ್ವರಲ್ಲಿ ಮಾಹಿಷ್ಮತಿ ಸಿಲ್ಕ್ ಅಂತ ಕರೀತಾರೆ. ತುಂಬಾ ವಿಶೇಷವಾದ ಮಗ್ಗಗಳಿರುತ್ತೆ, ಅದಕ್ಕೂ ಕೂಡ ವಿಸಿಟ್ ಮಾಡೋಣಂತೆ. ನೋಡಿ, ಈ ವ್ಯೂ ಮಾತ್ರ ಎಷ್ಟು ಬಾರಿ ನೋಡಿದ್ರು ನೋಡ್ತಾನೆ ಇರಬೇಕು ಅಂತ ಅನ್ಸುತ್ತೆ, ಅಷ್ಟು ಅದ್ಭುತವಾದ ವ್ಯೂ. ನರ್ಮದಾ ನದಿ ಇರ್ಬೋದು, ಕೋಟೆ ಇರ್ಬೋದು, ಹಾಗೆ ದೇವಸ್ಥಾನ ಇರ್ಬೋದು, ಈ ಸುತ್ತಮುತ್ತ ಬೋಟ್ಸ್ ಇರ್ಬೋದು, ಎಷ್ಟು ಬಾರಿ ನೋಡಿದ್ರು ನೋಡ್ತಾನೆ ಇರಬೇಕು ಅಂತ ಅನ್ಸುತ್ತೆ, ಅಷ್ಟು ಸುಂದರವಾಗಿದೆ ಈ ಲೊಕೇಶನ್ನು. ಈಗ ನಾವು ಪ್ರಸ್ತುತ ಮಾಹೇಶ್ವರದ ರಾಜರಾಜೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಯಾರು ಈ ಮಹೇಶ್ವರಕ್ಕೆ ಬರ್ತಾರೋ ಅವರು ಈ ರಾಜರಾಜೇಶ್ವರ ಸ್ವಾಮಿ ದೇವಸ್ಥಾನವನ್ನು ನೋಡಲೇಬೇಕು. ಬನ್ನಿ ಇದರ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅಂತ. ಈಗ ನೀವು ಪುರಾಣಗಳಲ್ಲಿ ಕಾರ್ತವೀರ್ಯಾರ್ಜುನ ಬಗ್ಗೆ ಕೇಳಿರ್ತೀರಾ. ಈ ಕಾರ್ತವೀರ್ಯಾರ್ಜುನನ ರಾಜಧಾನಿ ಮಾಹಿಷ್ಮತಿ ಅಂದರೆ ಮಹೇಶ್ವರ. ಈತ ಬಲಿಷ್ಠ ಹಾಗೂ ಪರಾಕ್ರಮಿಯಾಗಿದ್ದ. ಇವನ ಮೂಲ ಹೆಸರು ಅರ್ಜುನ, ಇವನ ತಂದೆಯ ಹೆಸರು ಕೃತ್ವೀರ್ಯ. ಆದ್ದರಿಂದ ಇವನನ್ನ ಕಾರ್ತವೀರ್ಯಾರ್ಜುನ ಅಂತ ಕರೀತಾ ಇದ್ರು. ಇವನು ದತ್ತಾತ್ರೇಯರ ಪ್ರಿಯ ಶಿಷ್ಯನಾಗಿರ್ತಾನೆ. ಹಾಗೆ ಇವನನ್ನ ಸಹಸ್ರಬಾಹು ಅಂತ ಕರೀತಾ ಇದ್ರು. ಸಹಸ್ರಬಾಹು ಅಂದ್ರೆ 1000 ಬಾಹುಗಳಲ್ಲಿರುವ ಶಕ್ತಿ ಇವನ ಬಾಹುಗಳಲ್ಲಿತ್ತು, ಹಾಗಾಗಿ ಇವನನ್ನ ಸಹಸ್ರಬಾಹು ಅಂತ ಕರೀತಾ ಇದ್ರು. ಮಹಾ ಪರಾಕ್ರಮಿ ಹಾಗೆ ಮಹಾನ್ ಅಹಂಕಾರಿಯಾಗಿದ್ದ ಈ ಕಾರ್ತವೀರ್ಯಾರ್ಜುನ. ಈ ಕಾರ್ತವೀರ್ಯಾರ್ಜುನ ಎಷ್ಟು ಬಲಿಷ್ಠನಾಗಿದ್ದ ಅಂತ ಹೇಳೋದಕ್ಕೆ ಒಂದು ವಿಶೇಷವಾದ ಕಥೆ ಇದೆ ಪುರಾಣಗಳಲ್ಲಿ. ಒಮ್ಮೆ ಕಾರ್ತವೀರ್ಯಾರ್ಜುನನು ನರ್ಮದಾ ನದಿ ತೀರದಲ್ಲಿ ತನ್ನ ಮಡದಿಯರೊಂದಿಗೆ ಜಲಕ್ರೀಡೆ ಆಡ್ತಾ ಇರ್ತಾನೆ. ಅದೇ ಸಮಯದಲ್ಲಿ ರಾವಣನು ಇನ್ನೊಂದು ಭಾಗದ ನರ್ಮದಾ ತೀರದಲ್ಲಿ ಶಿವಧ್ಯಾನವನ್ನು ಮಾಡ್ತಾ ಇರ್ತಾನೆ. ಶಿವಧ್ಯಾನ ಮಾಡುತ್ತಿರುವಾಗ ಈ ಕಾರ್ತವೀರ್ಯಾರ್ಜುನದಿಂದ ಅವನಿಗೆ ತಪೋಭಂಗ ಆಗತ್ತೆ. ತಪೋಭಂಗ ಆದ ನಂತರ ಯಾರದು ಅಂತ ಬಂದು ನೋಡಿದ್ರೆ ಇಲ್ಲಿ ಕಾರ್ತವೀರ್ಯಾರ್ಜುನ ಇರ್ತಾನೆ. ಕುಪಿತವಾದ ರಾವಣ ಕಾರ್ತವೀರ್ಯಾರ್ಜುನನೊಂದಿಗೆ ಘೋರ ಕಾಳಗ ಮಾಡ್ತಾನೆ. ನಂತರ ಕಾರ್ತವೀರ್ಯಾರ್ಜುನ ಅದರಲ್ಲಿ ಜಯಬೀರಿ ಬಾರಿಸ್ತಾನೆ. ನಂತರ ರಾವಣನನ್ನು ಹಿಡಿದು 10 ತಲೆಗಳ ಮೇಲೆ ದೀಪವನ್ನು ಹಚ್ತಾನೆ. ಒಂದು ದೀಪವನ್ನು ಕೈ ಮೇಲೆ ಹಚ್ತಾನೆ. ಇದರ ಸಂಕೇತವಾಗಿ ನಮಗೆ ಇಂದಿಗೂ 11 ಅಖಂಡ ದೀಪಗಳನ್ನ ನಾವು ನೋಡ್ಬೋದಾಗಿರುತ್ತೆ. 100 ವರ್ಷಗಳಿಂದ ಇಲ್ಲಿ 11 ಅಖಂಡ ದೀಪಗಳು ಉರಿತಾ ಇರುತ್ತೆ, ಅದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗೆ ಕಾರ್ತವೀರ್ಯಾರ್ಜುನನಿಗೆ ರಾಜರಾಜೇಶ್ವರ ಅಂತ ಇನ್ನೊಂದು ಹೆಸರು ಕೂಡ ಇರುತ್ತೆ. ಅವನು ಪೂಜಿಸಿದ ಲಿಂಗವನ್ನು ರಾಜರಾಜೇಶ್ವರ ಎಂದು ಕರೆಯುತ್ತಾರೆ. ನೋಡಿ, ಈಗ ನಿಮಗೆ ಕಾಣಿಸ್ತಿದೆಯಲ್ಲ, ಇದೇ ಪ್ರಧಾನವಾದ ದೇವಸ್ಥಾನ ಅಂತ ಹೇಳ್ಬೋದು. ಇಲ್ಲೇ ನಮಗೆ ಅಖಂಡ ದೀಪಗಳು ಕೂಡ ಉರಿತಾ ಇರುತ್ತೆ. ಮುಂದೆ ಶ್ರೀ ಮಹಾವಿಷ್ಣುವು ಪರಶುರಾಮರ ಅವತಾರದಲ್ಲಿ ಕಾರ್ತವೀರ್ಯಾರ್ಜುನನ ಸಂಹಾರ ಮಾಡ್ತಾರೆ. ಅದು ಈ ನರ್ಮದಾ ತೀರದಲ್ಲೇ ಕಾರ್ತವೀರ್ಯಾರ್ಜುನನ ಸಂಹಾರ ಮಾಡ್ತಾರೆ. ಇನ್ನು ಈ ದೇವಸ್ಥಾನದ ಪ್ರಾಂಗಣದಲ್ಲಿ ಸಾಕಷ್ಟು ಉಪಾಲಯಗಳಿದೆ. ಸೂರ್ಯನಾರಾಯಣನ ದೇವಸ್ಥಾನ ಇದೆ, ರಾಮರ ದೇವಸ್ಥಾನ ಇದೆ, ಹಾಗೆ ಮಹಾಕಾಳಿಯ ದೇವಸ್ಥಾನ ಇದೆ. ತುಂಬನೇ ಉಪಾಲಯಗಳಿದೆ. ಸಾಕಷ್ಟು ಹೊತ್ತುಗಳ ಕಾಲ ಕೂತ್ಕೊಂಡು ಪ್ರಶಾಂತವಾಗಿ ನೋಡುವಂಥ ಸ್ಥಳ ಅಂತ ಹೇಳ್ಬೋದು. ತುಂಬನೇ ವಿಶೇಷವಾಗಿದೆ. ಮಾಹೇಶ್ವರಿಗೆ ಬಂದರೆ ನೀವು ಈ ಜಾಗಕ್ಕೆ ಬರೋದನ್ನು ಮರಿಬೇಡಿ. ಈಗ ನಾವು ರಾಜರಾಜೇಶ್ವರ ಸ್ವಾಮಿ ದೇವಸ್ಥಾನ ನೋಡಿಕೊಂಡು ಈಗ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ ಇಲ್ಲಿಲ್ಲೇ ಇರುತ್ತೆ. ಹತ್ತತ್ರ 5 ನಿಮಿಷ ವಾಕ್ ಮಾಡಿದ್ರೆ ಎಲ್ಲ ದೇವಸ್ಥಾನಗಳು ಸಿಕ್ಬಿಡುತ್ತೆ ನಿಮಗೆ. ನೋಡಿ, ಇಲ್ಲಿ ಬೋರ್ಡ್ಸ್ ಎಲ್ಲ ಹಾಕಿದ್ದಾರೆ. ರಾಜರಾಜೇಶ್ವರ ದೇವಸ್ಥಾನ, ಕಾಶಿ ವಿಶ್ವನಾಥ ದೇವಸ್ಥಾನ. ಈ ಕಡೆ ಹೋಗಬೇಕು. ನಮಗೆ ಘಾಟ್ ಕೂಡ ಇದೆ. ನೋಡೋಣ ಬನ್ನಿ ದೇವಸ್ಥಾನ ಹೇಗಿದೆ ಅಂತ. ಈಗ ನಾವು ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನಿಮ್ಗೆ ಆಲ್ರೆಡಿ ಹೇಳಿದಾಗೆ ಅಹಲ್ಯಾಬಾಯಿ ಹೋಳ್ಕರ್ ಅವರು ಮೂಲ ಕಾಶಿಯಲ್ಲಿರೋ ವಿಶ್ವನಾಥ ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ. ಅದೇ ರೀತಿ ನಮಗೆ ಅದರ ಪ್ರತಿರೂಪದಂತೆ ಇಲ್ಲಿ ಕೂಡ ಒಂದು ವಿಶ್ವನಾಥನ ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ. ಅಲ್ಲಿ ನಮಗೆ ಗಂಗಾ ನದಿ ತೀರದಲ್ಲಿದ್ದರೆ ಇಲ್ಲಿ ನಮಗೆ ನರ್ಮದಾ ನದಿ ತೀರದಲ್ಲಿರುತ್ತೆ. ತುಂಬಾ ಪ್ರಶಾಂತವಾದ ಜಾಗ ಅಂತ ಹೇಳ್ಬೋದು. ನೀವು ಮಾಹೇಶ್ವರಕ್ಕೆ ಬಂದಾಗ ಈ ಜಾಗಕ್ಕೆ ಬರೋದನ್ನು ಮರಿಬೇಡಿ. ನಮಗೆ ನರ್ಮದಾ ನದಿ ತೀರದಲ್ಲೇ ಇದೆ ಈ ದೇವಸ್ಥಾನ.
ಪ್ರತಿ ಸೋಮವಾರ ದೇವಿ ಅಹಲ್ಯಾಬಾಯಿ ಹೋಳ್ಕರ್ ಅವರು ರಾಜವಾಡದಿಂದ ಪಲ್ಲಕ್ಕಿಯಲ್ಲಿ ಈ ದೇವಸ್ಥಾನಕ್ಕೆ ಬರ್ತಾ ಇದ್ರಂತೆ. ಹಾಗಾಗಿ ಇದು ವಿಶೇಷವಾದ ದೇವಸ್ಥಾನ ಮಾಹಿಷ್ಮತಿಯಲ್ಲಿ ಅಂತ ಹೇಳ್ತಾರೆ. ನೋಡೋದಕ್ಕೆ ಇದು ಅಮೃತಶಿಲಾ ದೇವಸ್ಥಾನದಂತಿದೆ, ಬಟ್ ಇದು ಅಮೃತಶಿಲಾ ದೇವಸ್ಥಾನ ಅಲ್ಲ. ತುಂಬಾನೇ ಕ್ಲೀನ್ ಆಗಿದೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ವಾತಾವರಣ ಕೂಡ ತುಂಬಾನೇ ಚೆನ್ನಾಗಿದೆ. ನಮಗೆ ದೇವಸ್ಥಾನದ ಪಕ್ಕದಲ್ಲೇ ನರ್ಮದಾ ನದಿ ಹರಿಯೋದ್ರಿಂದ ತುಂಬಾನೇ ಪ್ರಶಾಂತವಾದ ಜಾಗ ಅಂತ ಹೇಳ್ಬೋದು. ಈಗ ನಾವು ಮುಂದೆ ಸೀರೆಯನ್ನು ನೇಯುವ ಮಗ್ಗಗಳಿಗೆ ಹೋಗ್ತಾ ಇದ್ದೀವಿ. ನಿಮಗೆ ಕೋಟೆ ಕಾಣ್ತಿದೆಯಲ್ಲ, ಕೋಟೆ ಪಕ್ಕದಲ್ಲೇ ನಮಗೆ ಮಗ್ಗಗಳಿರುತ್ತೆ. ಆ ಮಗ್ಗವನ್ನು ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಮಾಹೇಶ್ವರಿ ಸಿಲ್ಕ್ಸ್ ತುಂಬಾನೇ ಫೇಮಸ್, ವಿಶ್ವವಿಖ್ಯಾತ ಅಂತ ಹೇಳ್ತಾರೆ. ಸಾಕಷ್ಟು ವಿದೇಶಗಳಿಗೆ ಈ ಸೀರೆಗಳು ಎಕ್ಸ್ಪೋರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಬನ್ನಿ ನೋಡೋಣ ಸೀರೆನ ಹೇಗೆ ನೇಯ್ತಾರೆ ಅಂತ ನೋಡೋಣ ಅಂತ ಈಗ. ಈಗ ನೋಡಿ ಸೀರೆನ ತಯಾರು ಮಾಡ್ತಾ ಇದ್ದಾರೆ. ನೂಲಿನಿಂದ ಸೀರೆನ ತಯಾರು ಮಾಡ್ತಿದ್ದಾರೆ. ಈ ಥರ ಒಂದು ಸೀರೆನ ಇವ್ರಿಗೆ ತಯಾರು ಮಾಡೋದಕ್ಕೆ 3 ರಿಂದ 4 ದಿನಗಳ ಕಾಲ ಬೇಕಂತೆ. ಅಷ್ಟು ಸಮಯ ಹಿಡಿಯುತ್ತಂತೆ ಒಂದು ಸೀರೆನ ತಯಾರು ಮಾಡೋದಕ್ಕೆ. ಸೀರೆ ತಗೋಬೇಕು ಅಂತ ನೋಡ್ತಾ ಇದ್ದಾರೆ. ಈ ಮಹೇಶ್ವರಿ ಸಿಲ್ಕ್ಸ್ನಲ್ಲಿ ನಿಮಗೆ 3,000 ರೂಪಾಯಿಂದ ಸೀರೆಗಳು ಪ್ರಾರಂಭ ಆಗುತ್ತೆ. ನಿಮಗೆ 50-60 ಸಾವಿರ ರೂಪಾಯಿವರೆಗಿನ ಸೀರೆಗಳು ಕೂಡ ಸಿಗುತ್ತೆ. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತೆಗೆದುಕೊಳ್ಬೋದಾಗಿರುತ್ತೆ. ಇಲ್ಲಿ ಸಾಕಷ್ಟು ಅಂಗಡಿಗಳಿದೆ. ನಿಮಗೆ ತುಂಬಾನೇ ವೆರೈಟೀಸ್ ಆಫ್ ಸಾರಿ ಇದೆ. ನಮಗಿದು ಇಷ್ಟ ಆಯಿತು. ನನ್ನ ತಂಗಿ ನಮ್ಮಮ್ಮ ಇನ್ನೆಲ್ಲ ಸೆಲೆಕ್ಟ್ ಮಾಡ್ತಿದ್ದಾರೆ. ತುಂಬಾ ವೆರೈಟೀಸ್ ಆಫ್ ಸ್ಯಾರೀಸ್ ಇದೆ. ಇದರಲ್ಲಿ ತುಂಬಾ ಶಾಪ್ಸ್ ಇದೆ. ಈ ಸ್ಯಾರಿ ಬಂದುಬಿಟ್ಟು 3,000 ಹೇಳ್ತಾ ಇದ್ದಾರೆ. ಅದೇ ರೀತಿ ನಮಗೆ ಮಿಷಿನ್ ಸ್ಯಾರಿ ಕೂಡ ಇದೆ. ಸೇಮ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದು ಮಿಷಿನಲ್ಲಿ ಮಾಡಿರೋ ಸ್ಯಾರಿ. ಇದ್ರ ಕಾಸ್ಟ್ ಬಂದುಬಿಟ್ಟು 1,500 ರೂಪಾಯಿ ಹೇಳ್ತಿದ್ದಾರೆ. ಇದು ಹ್ಯಾಂಡ್ ಮೇಡು, ಇದು 3,000 ರೂಪಾಯಿ ಹೇಳ್ತಿದ್ದಾರೆ. ಈಗ ಮುಂದೆ ರಾಜಮಾತೆ ದೇವಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ರಾಜವಾಡಕ್ಕೆ ಬಂದಿದ್ದೀವಿ. ಈ ರಾಜವಾಡ ಅಂದರೆ ರಾಜಮಾತೆ ಅಹಲ್ಯಾಬಾಯಿ ಹೋಳ್ಕರ್ ಅವರು ಇದ್ದ ಜಾಗ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ದೇವಿ ಅಹಲ್ಯಾಬಾಯಿ ಹೋಳ್ಕರ್ ಗ್ಯಾಲರಿ ಕೂಡ ಇದೆ. ಒಳಗಡೆ ಬಂದ ತಕ್ಷಣ ನಮಗೆ ಅಹಲ್ಯಾಬಾಯಿ ಹೋಳ್ಕರ್ ಅವರ ಒಂದು ಮೂರ್ತಿ ಕಾಣುತ್ತೆ. ಇದೇ ಥರದ ಮೂರ್ತಿ ನೀವೇನಾದರೂ ವಾರಣಾಸಿಗೆ ಹೋಗಿದ್ರೆ ಗಂಗಾ ನದಿ ತೀರದಲ್ಲಿ ಈ ಮೂರ್ತಿಯನ್ನು ನೀವು ನೋಡ್ಬೋದಾಗಿರುತ್ತೆ. ಅದೇ ಥರದ ಮೂರ್ತಿ ಇಲ್ಲಿರೋದು. ಇದನ್ನು ನೋಡಿಕೊಂಡೇ ಅಲ್ಲಿ ರೆಪ್ಲಿಕಾ ಮಾಡಿರೋದು. ತುಂಬಾ ಚೆನ್ನಾಗಿದೆ. ವಿಶಾಲವಾದ ಜಾಗ ಅಂತ ಹೇಳ್ಬೋದು. ಇದು ಎಲ್ಲರೂ ಬಂದು ಇಲ್ಲಿ ಫೋಟೋಗ್ರಾಫ್ನ ತೆಗೆದುಕೊಳ್ತಾರೆ. ನಾವು ವಿಗ್ರಹದ ಪಕ್ಕಕ್ಕೆ ಬಂದು ನೋಡಿದ್ರೆ ಒಂದು ಶಿವನ ಚಿಕ್ಕ ದೇವಸ್ಥಾನ ಇದೆ. ಈ ನರ್ಮದಾ ನದಿ ತೀರದಲ್ಲಿ ಅದನ್ನು ಎಷ್ಟು ಶಿವನ ದೇವಸ್ಥಾನ ಇದೆಯೋ ಲೆಕ್ಕ ಇಲ್ಲ. ಹೆಜ್ಜೆ ಹೆಜ್ಜೆಗೂ ನಾವು ಶಿವನ ದರ್ಶನವನ್ನು ಮಾಡ್ಕೊಳ್ಬೋದಾಗತ್ತೆ. ಈಗ ನಾವು ರಾಜವಾಡದ ಮುಂದೆ ಇರುವ ಶಿವನನ್ನು ದರ್ಶನ ಮಾಡ್ಕೊಳ್ಳೋಣಂತೆ. ನೋಡಿ, ಶಿವನ ದರ್ಶನ ಮಾಡ್ಕೊಳ್ಬೋದಾಗಿರುತ್ತೆ. ಅದ್ರ ಜೊತೆಗೆ ನಮಗೆ ಆಂಜನೇಯನ ಮೂರ್ತಿ ಕೂಡ ಇದೆ. ಹಾಗೆ ಒಂದು ಬಸವಣ್ಣನ ಕೂಡ ನೀವು ನೋಡ್ಬೋದಾಗಿರುತ್ತೆ. ಇಲ್ಲಿಂದ ನಾವು ಮುಂದೆ ಬಂದರೆ ನಮಗೆ ರಾಜವಾಡ ಸಿಗುತ್ತೆ. ಬನ್ನಿ ಈಗ ರಾಜವಾಡ ಒಳಗಡೆ ಹೋಗ್ಬಿಟ್ಟು ನೋಡೋಣಂತೆ ಏನೇನಿದೆ ಅಂತ. ಹೊರಗಡೆ ನಮಗೆ ಪಲ್ಲಕ್ಕಿ ಕೂಡ ಕಾಣಿಸ್ತಾ ಇದೆ ನೋಡಿ. ಈಗ ಒಳಗಡೆ ಹೋಗಿ ನೋಡೋಣಂತೆ ಏನೇನಿದೆ ಅಂತ. ಇದನ್ನ ರಾಜ್ಗಡಿ ಅಂತ ಕರೀತಾರೆ. ಇಲ್ಲಿಂದಲೇ ದೇವಿ ಅಹಲ್ಯಾಬಾಯಿ ಹೋಳ್ಕರ್ ಅವರು ಆಡಳಿತವನ್ನು ಮಾಡಿರೋದು. ತುಂಬಾನೇ ಚೆನ್ನಾಗಿದೆ ಈ ಪರಿಸರ ಅಂತ ಹೇಳ್ಬೋದು. ಇನ್ನು ಈ ಕೋಟೆ ಒಳಗೆ ಹಾಗೆ ರಾಜವಾಡ ಪ್ರವೇಶಕ್ಕೆ ಯಾವುದೇ ರೀತಿ ಶುಲ್ಕ ಇರೋದಿಲ್ಲ, ಸಂಪೂರ್ಣವಾಗಿ ಉಚಿತ ಆಗಿರುತ್ತೆ. ಹಾಗೆ ಇದರ ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಗ್ಗೆ 7 ಗಂಟೆಗೆ ಓಪನ್ ಆದರೆ ಸಾಯಂಕಾಲ 5 ಅಥವಾ 6 ಗಂಟೆಗೆ ಕ್ಲೋಸ್ ಆಗುತ್ತೆ. ಹಾಗಾಗಿ ನೀವು ಬೆಳಗ್ಗೆ 7 ಗಂಟೆಗೆ ಬಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಅದು ಬಿಟ್ಟರೆ ನಿಮಗೆ ಸಾಯಂಕಾಲ 4 ಗಂಟೆ ನಂತರನೂ ಕೂಡ ಚೆನ್ನಾಗಿರುತ್ತೆ. ಮಧ್ಯಾಹ್ನದತ್ತು ವಿಪರೀತ ಬಿಸಿಲಿರುತ್ತೆ. ಹಾಗಾಗಿ ಅದನ್ನು ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ಈ ಜಾಗಕ್ಕೆ ಬರೋದಕ್ಕೆ. ನೋಡಿ, ಅಹಲ್ಯಾಬಾಯಿ ಹೋಳ್ಕರ್ ಅವರು ಯಾವ ಯಾವ ಜಾಗದಲ್ಲಿ ದೇವಸ್ಥಾನಗಳ ನಿರ್ಮಾಣ ಅಥವಾ ಜೀರ್ಣೋದ್ಧಾರ ಮಾಡಿದ್ದಾರೆ ಅನ್ನೋ ಎಲ್ಲ ಮಾಹಿತಿ ಇದೆ ನೋಡಿ. ಋಷಿಕೇಶ, ಗಂಗೋತ್ರಿ, ಯಮುನೋತ್ರಿ, ಕೇದಾರ, ಹರಿದ್ವಾರ, ಬದ್ರಿನಾಥ, ವೃಂದಾವನ, ಅಯೋಧ್ಯ, ಅಲಹಾಬಾದು, ವಾರಣಾಸಿ, ಗಯಾ, ಪುಷ್ಕರ್, ಉಜ್ಜಯಿನಿ, ಇಂಡೋರು, ಓಂಕಾರೇಶ್ವರಿ, ಎಷ್ಟು ಜಾಗಗಳಿದೆ ನೋಡಿ. ಈ ಎಲ್ಲ ಜಾಗಗಳಲ್ಲೂ ದೇವಸ್ಥಾನ ನಿರ್ಮಾಣ ಇಲ್ಲ ಜೀರ್ಣೋದ್ಧಾರ ಮಾಡಿದ್ದಾರೆ. ನಮ್ಮ ಕರ್ನಾಟಕದಲ್ಲೂ ಒಂದು ಜಾಗ ಇದೆ. ಅದು ಯಾವ್ದು ಗೊತ್ತಾ? ಗೋಕರ್ಣ ಕಾಣ್ತಿದೆ ನೋಡಿ, 28ನೇ ನಂಬರ್ ಗೋಕರ್ಣ ಅಂತ ಕಾಣ್ತಾ ಇದೆ. ರಾಮೇಶ್ವರದಿಂದ ಋಷಿಕೇಶದವರೆಗೆ ಎಷ್ಟು ಜಾಗಗಳಲ್ಲಿ ದೇವಸ್ಥಾನಗಳ ನಿರ್ಮಾಣ ಮಾಡಿದ್ದಾರೆ ನೋಡಿ, ಇಲ್ಲಿ ಕಾಣ್ತಾ ಇದೆ. ಕಾಣಿಸ್ತಾ ಇರೋದು ಅಹಲ್ಯಾಬಾಯಿ ಹೋಳ್ಕರ್ ಅವರ ಪಲ್ಲಕ್ಕಿದು. ಈ ಪಲ್ಲಕ್ಕಿನಲ್ಲೇ ಅವರು ಪ್ರತಿದಿನ ಕಾಶಿ ವಿಶ್ವನಾಥ ಮಂದಿರ ಇದೆ ಇಲ್ಲಿ. ಈ ಕಾಶಿ ವಿಶ್ವನಾಥ ಮಂದಿರಕ್ಕೆ ಪ್ರತಿ ಸೋಮವಾರ ಈ ಪಲ್ಲಕ್ಕಿಲಿ ಹೋಗಿ ದರ್ಶನ ಮಾಡ್ತಿದ್ರಂತೆ. ಈ ಪಲ್ಲಕ್ಕಿ ಈಗಲೂ ನಾವು ನೋಡ್ಬೋದು.
ಇದೆಲ್ಲ ಮಹೇಶ್ವರದ ವಿಡಿಯೋ ಆಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋನಲ್ಲಿ ನಾವು ಉಜ್ಜಯಿನಿ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀವಿ. ಇಲ್ಲಿಂದ ನಾವು ಉಜ್ಜಯಿನಿಗೆ ಹೋಗ್ತಾ ಇದ್ದೀವಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ.